ನಮಸ್ತೆ. ಮಂಗಳ ಕ್ರಾಫ್ಟ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ಮಂಗಳ ಪ್ರವೀಣ್. ಇವತ್ತು ನಾನು ನಿಮಗೆ ಗಣಪತಿ ಮಂಡಲ ಗೆಜ್ಜೆ ವಸ್ತ್ರ ಹೇಗೆ ಮಾಡೋದು ಅಂಥೇಳಿ ತೋರಿಸಿಕೊಡ್ತೀನಿ. ಈ ಗೆಜ್ಜೆ ವಸ್ತ್ರದಲ್ಲಿ ಕೆಂಪು ಹಸಿರು ಹೀಗೆ ಆಲ್ಟರ್ನೇಟ್ ಆಗಿ ಗಣಪತಿ ಮಂಡಲ ಒಂದೇ ಲೈನಲ್ಲಿ ಬರ್ತಾ ಹೋಗುತ್ತೆ. ಬೇಕಾಗುವ ಸಾಮಗ್ರಿಗಳು ಗ್ರೀನ್, ರೆಡ್, ಬ್ಲೂ, ಪಿಂಕ್, ಯೆಲ್ಲೋ ಕಲರ್ ಸಂತದಗಳನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ. ಹತ್ತಿಯ ಎಳೆಗಳು ಮತ್ತು ಕತ್ತರಿ. ಒಂದು ಹತ್ತಿಯ ಎಳೆಯನ್ನು ತೆಗೆದುಕೊಂಡು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಒಂದು ರಿಂಗನ್ನು ಮಾಡಿಕೊಳ್ಳಿ. ಈ ರಿಂಗಿನ ಸೈಜ್ 3.5 ಇಂಚು ಅಥವಾ 4 ಇಂಚಿರಲಿ. ನಾನು ಅದಕ್ಕಿಂತ ಸ್ವಲ್ಪ ಸಣ್ಣ ತೆಗೆದುಕೊಂಡದ್ರಿಂದ ಕೊನೆಯ ಡಿಸೈನ್ ಮಾಡಲು ಸ್ವಲ್ಪ ಕಷ್ಟವಾಗ್ತಾ ಇತ್ತು. ಅದಕ್ಕೆ ಪಿಂಕ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು. ಈಗ ಅದೇ ಸೈಜ್ನ 2ನೇ ರಿಂಗನ್ನು ಮಾಡಿಕೊಳ್ಳಿ. 2ನೇ ರಿಂಗನ್ನು ಮೊದಲಿನ ರಿಂಗಿನ ಕೆಳಗಡೆ ಇಡಿ. ಪುನಃ 3ನೇ ರಿಂಗನ್ನು ಮಾಡಿಕೊಳ್ಬೇಕು. ಇದನ್ನು ಕೂಡ 2ನೇ ರಿಂಗಿನ ಕೆಳಗಡೆ ಇಡಬೇಕು. ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಮೊದಲ ರಿಂಗಿನ 2ನೇ ಭಾಗ ಹಾಗೂ 3ನೇ ರಿಂಗಿನ ಮೊದಲ ಭಾಗವನ್ನು ಒಟ್ಟಿಗೆ ಸೇರಿಸಿ ಪಿಂಕ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಳೋಣ. ಈಗ ಅದೇ ಸೈಜಿನ 4ನೇ ರಿಂಗನ್ನು ಮಾಡಿಕೊಳ್ಳೋಣ. 4ನೇ ರಿಂಗ್ 3ನೇ ರಿಂಗಿನ ಕೆಳಗಡೆ ಬರುವಂತೆ ನೋಡಿಕೊಳ್ಬೇಕು. ಈಗ 2ನೇ ರಿಂಗಿನ 2ನೇ ಭಾಗ ಹಾಗೂ 4ನೇ ರಿಂಗಿನ ಮೊದಲ ಭಾಗವನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ಳೋಣ. ಈಗ ಮುಂದಿನ ರಿಂಗನ್ನು ಮಾಡ್ಕೊಳ್ಳೋಣ. ಅದನ್ನು ಹಿಂಬದಿ ರಿಂಗಿನ ಅಡಿಯಲ್ಲಿಡಬೇಕು. ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಕಟ್ಟನ್ನು ಹಾಕ್ಕೊಳ್ಳೋಣ. ಇದೇ ತರಹ ಸೇಮ್ ಸೈಜ್ನ ಪ್ರತಿಯೊಂದು ರಿಂಗನ್ನು ಮಾಡಿಕೊಂಡು ಎದುರು ಬದಿ ರಿಂಗಿನ ಅಡಿಭಾಗದಲ್ಲಿಟ್ಟು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಕಟ್ಟನ್ನು ಹಾಕ್ಕೊಳ್ತಾ ಇಡೀ ಚೈನನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಚೈನಿನ ಕೊನೆಯ ರಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಮೊದಲಿನ ರಿಂಗಿನ ಅಡಿ ಭಾಗದಲ್ಲಿಡ್ತಾ ಇದ್ದೀನಿ. ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಪಿಂಕ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಳೋಣ. ಈಗ ಎಕ್ಸ್ಟ್ರಾ ಎಳೆಯನ್ನು ಕಟ್ ಮಾಡಿ ತೆಗಿಬೇಕು. ಎಕ್ಸ್ಟ್ರಾ ಎಳೆ ಹಾಗೂ ಕೊನೆಯ 2 ಎಳೆಯನ್ನು ಒಟ್ಟಿಗೆ ಸೇರಿಸಿ ಪಿಂಕ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು. ಅದನ್ನು ನಮಗೆ ಬೇಕಾದಾಗೆ ಫೋಲ್ಡ್ ಮಾಡಿಟ್ಕೊಳ್ಳೋಣ. ಮೊದಲನೇ ರಿಂಗಿನ 2 ಎಳೆಗಳನ್ನು ಒಟ್ಟಿಗೆ ಸೇರಿಸಿ ಬ್ಲೂ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ 2ನೇ ರಿಂಗಿನ 2 ಎಳೆಗಳನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ಳೋಣ. ಇದೇ ತರಹ ಪ್ರತಿ ರಿಂಗಿನ 2 ಎಳೆಗಳನ್ನು ಒಟ್ಟಿಗೆ ಸೇರಿಸಿ ಬ್ಲೂ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಾ ಇಡೀ ಚೈನನ್ನು ಕಂಪ್ಲೀಟ್ ಮಾಡಿಕೊಳ್ಬೇಕು. ಈಗ ಕೊನೆಯ 2 ರಿಂಗಿಗೂ ಕೂಡ ಅದೇ ತರಹ ಕಟ್ಟನ್ನು ಹಾಕ್ಕೊಳ್ತಿದ್ದೇನೆ. ಲಾಸ್ಟ್ ರಿಂಗಿಗೂ ಕೂಡ ಬ್ಲೂ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಾ ಆ ಚೈನನ್ನು ಕಂಪ್ಲೀಟ್ ಮಾಡ್ಕೊಳ್ತಿದ್ದೀನಿ. ಯೆಲ್ಲೋ ರೆಡ್, ಯೆಲ್ಲೋ ಗ್ರೀನ್ ಈ ತರಹ ಒಂದು ಸೆಟ್ ಅಂಥೇಳಿ ಕರಿತೀವಿ. ನಂತರ ಈ ಪ್ಯಾಟರ್ನಲ್ಲೇ ಸೆಟ್ಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈಗ ಮೊದಲ ಸೆಟ್ ಮಾಡ್ಕೊಳ್ಳೋಣ. ಮೊದಲ ಪೆಟಲ್ನ ಮೊದಲ ಭಾಗಕ್ಕೆ ಯೆಲ್ಲೋ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಮೊದಲನೇ ರಿಂಗಿನ 2ನೇ ಭಾಗ ಹಾಗೂ 2ನೇ ರಿಂಗಿನ ಮೊದಲ ಭಾಗವನ್ನು ಒಟ್ಟಿಗೆ ಸೇರಿಸಿ ರೆಡ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಳೋಣ. ನಂತರದ 2 ಪೆಟಲ್ಗಳಿಗೆ ಯೆಲ್ಲೋ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಿದ್ದೇನೆ. ಪುನಃ ಮುಂದಿನ 2 ಪೆಟಲ್ಗಳಿಗೆ ಗ್ರೀನ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು. ಈಗ ಒಂದು ಸೆಟ್ ಆಯಿತು. ಈಗ ಮುಂದಿನ ಸೆಟ್ಟಿಗೆ ಯೆಲ್ಲೋ ರೆಡ್, ಯೆಲ್ಲೋ ಗ್ರೀನ್ ಹೀಗೆ ಮಾಡ್ಕೊಳ್ತಾ ಹೋಗಬೇಕು. ಯಾಕೆಂದರೆ ರೆಡ್ ಕಲರ್ ಗಣಪತಿ ಮಂಡಲ ನಂತರ ಗ್ರೀನ್ ಕಲರ್ ಗಣಪತಿ ಮಂಡಲ ಬರುತ್ತೆ.
ಅವೆರಡರ ಸಪ್ರೇಷನ್ಗೆ ನಾನಿಲ್ಲಿ ಯೆಲ್ಲೋ ಕಲರ್ ಸುಂಟದ ತಗಡನ್ನು ಹಾಕಿದ್ದೇನೆ. ಎರಡನೇ ಸೆಟ್ ಕೂಡ ಕಂಪ್ಲೀಟ್ ಆಯಿತು. ಇದೇ ತರಹ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ಎಕ್ಸ್ಟ್ರಾ ಎಳೆಯನ್ನು ತೆಗೆದುಕೊಂಡು ಪ್ರತಿ ರಿಂಗಿನ ಎರಡನೆಯ ಅಡಿ ಭಾಗದಿಂದ ತೆಗೆದುಕೊಂಡು ಬರಬೇಕು. ವಿಡಿಯೋದಲ್ಲಿ ಇದು ಗೊತ್ತಾಗ್ತಾ ಇದ್ದೆ, ನೋಡಿಕೊಂಡು ನಿಧಾನಕ್ಕೆ ಮಾಡಿ. ಈಗ ಎರಡನೇ ರಿಂಗಿನ ಎರಡನೇ ಅಡಿ ಭಾಗದಿಂದ ಎಕ್ಸ್ಟ್ರಾ ನೂಲನ್ನು ತೆಗೆದುಕೊಂಡು ಬರಬೇಕು. ಹೀಗೆ ಪ್ರತಿ ರಿಂಗಿನ ಎರಡನೇ ಅಡಿ ಭಾಗದಿಂದ ನಾನು ಎಕ್ಸ್ಟ್ರಾ ನೂಲನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಇದೇ ತರಹ ಫುಲ್ ಚೈನನ್ನು ಕಂಪ್ಲೀಟ್ ಮಾಡ್ಕೋಬೇಕು. ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಪ್ರತಿ ಪೆಟಲನ್ನು ಟ್ವಿಸ್ಟ್ ಮಾಡಿ. ಇದೇ ತರಹ ಫುಲ್ ಚೈನನ್ನು ಮಾಡ್ಕೋಬೇಕು. ಈಗ ಎಕ್ಸ್ಟ್ರಾ ಎಳೆಯ ಮತ್ತೊಂದು ತುದಿಯನ್ನು ಪ್ರತಿ ರಿಂಗ್ನ ಮೊದಲ ಭಾಗದ ಅಡಿಯಿಂದ ತೆಗೆದುಕೊಂಡು ಬರಬೇಕು. ನೋಡಿ, ಈಗ ಎರಡನೇ ರಿಂಗಿನ ಮೊದಲ ಭಾಗದ ಅಡಿಯಿಂದ ಎಕ್ಸ್ಟ್ರಾ ಎಳೆಯನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಇದೇ ತರಹ ಪ್ರತಿ ರಿಂಗಿನ ಮೊದಲ ಭಾಗದ ಅಡಿಯಿಂದ ಎಕ್ಸ್ಟ್ರಾ ಎಳೆಯನ್ನು ತೆಗೆದುಕೊಂಡು ಬಂದು ಇಡೀ ಚೈನನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಮೇಲಿರುವಂತೆಯೇ ಕೆಳಗಡೆ ಕೂಡ ಯೆಲ್ಲೋ ಕಲರ್ ಸಂತದ ತಗಡಿನಿಂದ ಮೊದಲ ರಿಂಗಿನ ಮೊದಲ ಭಾಗಕ್ಕೆ ಕಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಈಗ ಪಕ್ಕಪಕ್ಕದ ರಿಂಗ್ಗಳನ್ನು ರೆಡ್ ಕಲರ್ ಸಂತದ ತಗಡಿನಿಂದ ಜೋಡಿಸಬೇಕು. ಮೇಲ್ಬದಿಯಲ್ಲೂ ಕೂಡ ರೆಡ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಂಡಿದ್ದೇನೆ. ಮೇಲ್ಬದಿ ಯೆಲ್ಲೋ ಕಲರ್ ಸಂತದ ತಗಡಿದೆ, ಹಾಗಾಗಿ ಕೆಳಬದಿಗೂ ಕೂಡ ಯೆಲ್ಲೋ ಕಲರಿಂದ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಗ್ರೀನ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಳೋಣ. ಈಗ ಒಂದು ಸೆಟ್ ಆಯಿತು. ಎಕ್ಸ್ಟ್ರಾ ಎಳೆ ಹಾಗೂ ಯೆಲ್ಲೋ ಕಲರ್ ಸಂತದ ತಗಡಿನಿಂದ ಬಂದಂಥ ಎಳೆ ಎರಡನ್ನು ಒಟ್ಟಿಗೆ ಸೇರಿಸಿ ಕೆಂಪು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು. ಮೇಲೆ ಯಾವ ಕಲರ್ ಸಂತದ ತಗಡಿದೆಯೋ ಕೆಳಗಡೆ ಕೂಡ ಅದೇ ತರಹ ಕಟ್ಟನ್ನು ಹಾಕ್ಕೊಂಡು ಇಡೀ ಚೈನನ್ನು ಕಂಪ್ಲೀಟ್ ಮಾಡಿಕೊಳ್ಳಿ. ನಾನು ತೋರಿಸುತ್ತಿರುವ 4 ಕಡೆ ರೆಡ್ ಫಾಯಿಲ್ನಿಂದ ಕಟ್ಟನ್ನು ಹಾಕ್ಕೊಂಡು ಗಣಪತಿ ಮಂಡಲ ಮಾಡ್ಕೋಬೇಕು. ಎಕ್ಸ್ಟ್ರಾ ಎಳೆ ಯೆಲ್ಲೋ ಕಲರ್ ಸಂತದ ತಗಡಿನಿಂದ ಬಂದಂಥ ಎಳೆ ಎರಡನ್ನು ಒಟ್ಟಿಗೆ ಸೇರಿಸಿ ರೆಡ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಳೋಣ. ಪಕ್ಕದಲ್ಲಿಯೂ ಕೂಡ ಎಕ್ಸ್ಟ್ರಾ ಎಳೆ ಯೆಲ್ಲೋ ಕಲರ್ ಸಂತದ ತಗಡಿನಿಂದ ಬಂದಂಥ ಎಳೆ ಎರಡನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಕೆಳಗಡೆ ಕೂಡ ಎಕ್ಸ್ಟ್ರಾ ಎಳೆ ಹಾಗೂ ಯೆಲ್ಲೋ ಕಲರ್ ಸಂತದ ತಗಡಿನಿಂದ ಬಂದಂತಹ ಎಳೆ ಎರಡನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತೊಂದು ಬದಿಯಲ್ಲೂ ಕೂಡ ಹಾಗೆ ಮಾಡಿಕೊಳ್ಳಿ. ರೆಡ್ ಕಲರ್ ಸಂತದ ತಗಡು ಹಾಕಿದ ಗಣಪತಿ ಮಂಡಲ ಮುಗೀತು. ಈಗ ಗ್ರೀನ್ ಕಲರ್ ಸಂತದ ತಗಡಿನಿಂದ ಕೂಡಿದ ಗಣಪತಿ ಮಂಡಲ ಮಾಡಿಕೊಳ್ಳೋಣ. ಮೊದಲೇ ಹೇಳಿದ ಹಾಗೆ ಎಕ್ಸ್ಟ್ರಾ ಎಳೆ ಮತ್ತು ಯೆಲ್ಲೋ ಕಲರ್ ಸಂತದ ತಗಡಿನಿಂದ ಬಂದಂಥ ಎಳೆ ಎರಡನ್ನು ಒಟ್ಟಿಗೆ ಸೇರಿಸಿ ಗ್ರೀನ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹೀಗೆಯೇ 4 ಬದಿಯಲ್ಲೂ ಕೂಡ ಮಾಡಿಕೊಳ್ಳಿ. ನೀವು ನನ್ನ ಚಾನಲಾದ ಮಂಗಳ ಕ್ರಾಫ್ಟ್ಸಿಗೆ ಹೋದರೆ ಬೇಕಾದಷ್ಟು ವಿಡಿಯೋಗಳು ಸಿಗುತ್ತೆ. ಮಂಗಳ ಕ್ರಾಫ್ಟ್ಸ್ ಅಂತ ಟೈಪ್ ಮಾಡಿದಾಗ ಅಲ್ಲಿ ಗೆಜ್ಜೆ ವಸ್ತ್ರದ ಸಿಂಬಲ್ ಬರುತ್ತೆ. ಅದನ್ನು ಪ್ರೆಸ್ ಮಾಡಿದರೆ ಕೆಳಗಡೆ ಬೇರೆ ಬೇರೆ ಆಪ್ಷನ್ಗಳು ಬರುತ್ತೆ. ಅದರಲ್ಲಿ ವಿಡಿಯೋ ಅಂತ ಪ್ರೆಸ್ ಮಾಡಿದರೆ ನಾನು ಮಾಡಿದಂಥ ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಈಗ ಹಸಿರು ಕಲರ್ನಿಂದ ಕೂಡಿದಂತಹ ಗಣಪತಿ ಮಂಡಲ ರೆಡಿಯಾಗಿದೆ. ಇದೇ ತರಹ ಕಂಟಿನ್ಯೂ ಮಾಡಿಕೊಂಡು ಹೋಗಿ. ಅಂದರೆ ಅಲ್ಟರ್ನೇಟ್ ಆಗಿ ಕೆಂಪು ಹಸಿರು ಪುನಃ ಕೆಂಪು ಹಸಿರು ಈ ತರಹ ಗಣಪತಿ ಮಂಡಲ ಮಾಡ್ಕೊಳ್ತಾ ಹೋಗಬೇಕು. ನಾನೀಗ ಕೆಂಪು ಕಲರ್ ಗಣಪತಿ ಮಂಡಲವನ್ನು ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ.
ನೋಡಿ ಇಲ್ಲಿ ಕೆಂಪು ಹಸಿರು ಕಲರ್ ಗಣಪತಿ ಮಂಡಲ ಮಾಡಾಗಿದೆ. ಇದೇ ತರಹ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು. ನೋಡಿ ಈಗ ಸಿಂಗಲ್ ಲೈನ್ನ ಗಣಪತಿ ಮಂಡಲ ಗೆಜ್ಜೆ ವಸ್ತ್ರ ಈಗ ರೆಡಿ ಇದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಥ್ಯಾಂಕ್ ಯು.